ಕುರುಬರ ವಾರ್ನಿಂಗ್ ಸಿಸಿ ಪಾಟೀಲ್ ಯೂ ಟರ್ನ್ ಹೊಡೆದಿದ್ದಾರೆ. ಕುರುಬರು ಮುಸ್ಲಿಮರ ಬಗ್ಗೆ ಆಕ್ಷೇಪಾರ್ಹ ಮಾತನಾಡಿರುವಂಥದ್ದು. ಕುರುಬರ ಹೋರಾಟದ ಎಚ್ಚರಿಕೆ ಬೆನ್ನಲ್ಲೇ ಇದೀಗ ವಿಷಾದ ಕೂಡ ವ್ಯಕ್ತಪಡಿಸ್ತಾರೆ. ಸಿಸಿ ಪಾಟೀಲ್ರ ಒಂದು ಮಾತು ಅಶ್ವವೇಗ ನ್ಯೂಸ್ನಲ್ಲಿ ಬಿತ್ತರಿಸಿತ್ತು ಕೂಡ ಸುದ್ದಿಯನ್ನ. ವಿವಾದಾತ್ಮಕ ಹೇಳಿಕೆ, ಕುರುಬರ ವಾರ್ನಿಂಗ್, ಸಿಸಿ ಪಾಟೀಲ್ ಯೂ ಟರ್ನ್ ಹೊಡೆದಿದ್ದಾರೆ. ಆಕ್ಷೇಪಾರ್ಹ ಮಾತನಾಡಿರ್ತಾರೆ. ಸಿಡಿದೆದ್ದು ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು ಕುರುಬರು. ಸೊ ಇದೀಗ ಉಲ್ಟಾ ಹೊಡಿತಾ ಇದ್ದಾರೆ, ರಿಟರ್ನ್ ಹೊಡಿತಾ ಇದ್ದಾರೆ. ನನ್ನ ಹೇಳಿಕೆ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡು, ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ಅಂತ ಹೇಳ್ತು ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸಿ ಅಂತ ಹೇಳ್ತು ಸಿಸಿ ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಸಮುದಾಯದ ಬೆಂಬಲ ಮೂಲಕ ನಾನು ಶಾಸಕನಾಗಿರೋದು ಹೀಗಂತ ಹೇಳ್ಕೊಂಡ ನರಗುಂದದ ಬಿಜೆಪಿ ಶಾಸಕ ಸಿಸಿ ಪಾಟೀಲ್. ಕುರುಬರ ವಾರ್ನಿಂಗ್, ಸಿಸಿ ಪಾಟೀಲ್ ಯೂ ಟರ್ನ್ ಹೊಡೆದಿದ್ದಾರೆ. ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಾರೆ. ಕುರುಬರು ಮುಸ್ಲಿಮರ ಬಗ್ಗೆ ಆಕ್ಷೇಪಾರ್ಹ ಮಾತನಾಡಿರ್ತಾರೆ. ಕುರುಬರ ಹೋರಾಟದ ಎಚ್ಚರಿಕೆಯ ಬೆನ್ನಲ್ಲೇ ಇದೀಗ ವಿಷಾದವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಿಸಿ ಪಾಟೀಲ್. ಅವರಾಡಿದ ಮಾತನ್ನ ಸುದ್ದಿಯನ್ನ ಬಿತ್ತರಿಸಿತು ಅಶ್ವವೇಗ ನ್ಯೂಸ್ ವರದಿ ಬಾಗಲಕೋಟೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿಸಿ ಪಾಟೀಲ್ ಹೇಳಿಕೆಗೆ ಇದೀಗ ಆಕ್ರೋಶ ಕೂಡ ಸ್ಫೋಟಗೊಳ್ತಾ ಇರುವಂತದ್ದು. ಸಿಡಿದೆದ್ದಂತಹ ಕುರುಬರಿಂದ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಬೆನ್ನಲ್ಲೇ ಜಾಲತಾಣದ ಮೂಲಕ ಸಿಸಿ ಪಾಟೀಲ್ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ನಾನು ಈ ಹೇಳಿಕೆಯನ್ನ ಕೊಟ್ಟಿಲ್ಲ, ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತು, ನನ್ನ ಹೇಳಿಕೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತು. ಸೊ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ, ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ಅಂತ ಹೇಳ್ಬಿಟ್ಟು ಸಿಸಿ ಪಾಟೀಲ್ ಪ್ರತಿಕ್ರಿಯೆ ಮಾಡಿದ್ದಾರೆ. ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಸಿಸಿ ಪಾಟೀಲ್. ಮತ್ತು ಅಲ್ಪಸಂಖ್ಯಾತ ಮತಗಳ ಆತ್ಮೀಯ ಹಾಲುಮತ ಸಮಾಜ ಬಾಂಧವರೇ, ಆತ್ಮೀಯ ಅಲ್ಪಸಂಖ್ಯಾತ ಸಮಾಜ ಬಾಂಧವರೇ, ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವೆ. ಎಲ್ಲ ಧರ್ಮದ ಜನರ ಆಶೀರ್ವಾದ ನನ್ನ ಮೇಲಿದೆ. ನಾನೂ ಸಹ ಎಲ್ಲ ಧರ್ಮದವರ ಜೊತೆಗೆ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸುತ್ತಾ ಬಂದಿದ್ದೇನೆ. ಆದರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಶೈವ ಮತದ ಉಪಪಂಗಡಗಳ ಸಭೆಯನ್ನು ನಡೆದಾಗ ಪ್ರಚಾರ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಗ್ಗಟ್ಟನ್ನು ನೋಡಿ ನಾವು ಕಲಿಯಬೇಕೆನ್ನು ಹೇಳುವ ಆತುರದಲ್ಲಿ ಹಾಲುಮತ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಆಡಿದ ಮಾತುಗಳಿಂದ ಹಾಲುಮತ ಮತ್ತು ಅಲ್ಪಸಂಖ್ಯಾತ ಮತಗಳ ಜನರ ಭಾವನೆಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ. ಈ ಸಣ್ಣ ವಿಷಯವನ್ನು ಮುಂದುವರಿಸದೆ ಎಲ್ಲರೂ ಸೇರಿಕೊಂಡು ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಸಕ್ರಿಯ ರಾಜಕಾರಣವನ್ನು ಮುಂದುವರಿಸೋಣ. ಈ ವಿಷಯವಾಗಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ಇನ್ನಷ್ಟು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಸಮಾಜದ ನಾಯಕರು ನಮ್ಮ ನರಗುಂದಕ್ಕೆ ಬರುವುದಾದರೆ ನಾನು ಸ್ವಾಗತಿಸಿ ಅವರ ಜೊತೆಗೆ ಸಹಕರಿಸಲು ಸಿದ್ಧನಿದ್ದೇನೆ. ಮತ್ತೊಮ್ಮೆ ನಾನು ವಿಷಾದಿಸುತ್ತೇನೆ. ಆತ್ಮೀಯ ಹಾಲುಮತ ಸಮಾಜ ಬಾಂಧವರೇ, ಆತ್ಮೀಯ ಅಲ್ಪಸಂಖ್ಯಾತ ಸಮಾಜ ಬಾಂಧವರೇ, ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವೆ. ಎಲ್ಲ ಧರ್ಮದ ಜನರ ಆಶೀರ್ವಾದ ನನ್ನ ಮೇಲಿದೆ. ನಾನೂ ಸಹ ಅಶ್ವವೇಗ ನ್ಯೂಸ್ ಅವರು ಆಡಿದ ಮಾತುಗಳನ್ನ ಸುದ್ದಿನ ಬಿತ್ತರಿಸಿತು. ಅದರ ಬೆನ್ನಲ್ಲೇ ಇದೀಗ ಕುರುಬರು ಆಕ್ರೋಶಗೊಂಡು ಪ್ರೊಟೆಸ್ಟನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಸೊ ಉದ್ದೇಶಪೂರ್ವಕವಾಗಿ ನಾನು ಈ ರೀತಿಯಾಗಿ ಮಾತನಾಡಿಲ್ಲ, ಆದರೆ ನನ್ನ ಹೇಳಿಕೆ ನಾನು ಏನು ಹೇಳಿದ್ದೀನಿ ಅದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದು ಮುಂದೆ ದೊಡ್ಡದು ಮಾಡೋದು ಬೇಡ. ಎಲ್ಲ ಸಮುದಾಯದ ಬೆಂಬಲದ ಮೂಲಕ ನಾನು ಶಾಸಕನಾಗಿದ್ದೀನಿ ಅಂತೇಳ್ಬಿಟ್ಟು ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಹೇಳ್ಕೊಂಡಿರ್ತಾರೆ. ಅದು ಕುರುಬರ ಒಂದು ಆಕ್ರೋಶಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ನಾನು ಏನೋ ಹೇಳೋಕ್ಕೋಗಿ ಇನ್ನೇನೋ ಆಯಿತು, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವಾಡಿದ ಮಾತುಗಳಿಗೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಕುರುಬರು. ಅದರ ಬೆನ್ನಲ್ಲೇ ಇದೀಗ
ಸಿ ಪಾಟೀಲ್ ಮತ್ತೆ ರಿಯಾಕ್ಟ್ ಮಾಡಿರುವಂಥದ್ದು. ಅಶ್ವವೇಗ ನ್ಯೂಸ್ ವರದಿ ಮಾಡಿರುತ್ತೆ ಬಾಗಲಕೋಟೆಯಲ್ಲಿ, ಅದು ಸಂಚಲನವನ್ನು ಕೂಡ ಮೂಡಿಸಿರುತ್ತೆ.